ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಅನ್ಮ ಮಿನಿ ವ್ಲಾಗ್. ಇವತ್ತಾದರೆ ಹೋಲಿ ಹಬ್ಬ ಆಗಿರೋದ್ರಿಂದ ನಾವೆಲ್ಲರೂ ಟೆಂಪಲ್ಗೆ ಹೋಗ್ತಿದ್ದೀವಿ. ನಾನು, ಚಿಂಚು, ಅಮ್ಮ, ಆಮೇಲೆ ನಮ್ಮ ಮನೇಲಿ ಕೆಲಸ ಮಾಡೋರೆಲ್ಲರೂ. ಆ್ಯಂಡ್ ಇವತ್ತು ನಾನು ಬ್ಲೂ ಕಲರ್ ಕಾಟನ್ ಕುರ್ತಾ ವೇರ್ ಮಾಡಿದ್ದೀನಿ. ಆಚೆ ತುಂಬ ಅಂದರೆ ತುಂಬ ಬಿಸಿಲಿದೆ, ಅದಕ್ಕೆ ಚಿಂಚುಗೂ ಕಾಟನ್ ಕುರ್ತಾನೇ ವೇರ್ ಮಾಡಿಸಿದ್ದೀನಿ. ಆ್ಯಂಡ್ ಶಿ ವಾಸ್ ಲುಕಿಂಗ್ ವೆರಿ ಪ್ರಿಟಿ. ನೀನು ಚೆನ್ನಾಗಿ ಕಾಣ್ತಿದ್ದೀಯ ಅಂತ ಹೇಳಿದ್ರೆ ನೀನು ಚೆನ್ನಾಗಿ ಕಾಣ್ತಿಲ್ಲ ಅಂತ ನನಗೆ ರಿಟರ್ನ್ ಹೇಳಿದ್ಲು, ವಿಚ್ ಇಸ್ ಕ್ವೈಟ್ ಓಕೆ. ಲೈಕ್ ನಂಗೆ ಗೊತ್ತಿಲ್ಲ ಅವಳು ಯಾಕೆ ಹಂಗೆ ಹೇಳಿದ್ಲು ಅಂತ. ಅದಾದಮೇಲೆ ಅಮ್ಮ ಮನೆಗೆ ಬಂದ್ವಿ. ಅಮ್ಮ ಆದರೆ ಪೂಜೆ ಮಾಡ್ತಿದ್ರು. ಲೈಕ್ ಒಂದು 12:30 1 ಹಂಗೆ ಆಗಿತ್ತು. ನಮ್ಮಮ್ಮ ಹೊಲಕ್ಕೆಲ್ಲ ಹೋಗ್ತಾರೆ, ಅಲ್ಲಿಂದ ಹೋಗಿ ಮನೆಗೆ ಬಂದು ಪೂಜೆ ಮಾಡೋಷ್ಟರಲ್ಲಿ ಲೇಟ್ ಆಗುತ್ತೆ. ಸೊ ಅವರು ಲೇಟಾಗಿ ಪೂಜೆ ಮಾಡ್ತಾರೆ. ದಟ್ ಈಸ್ ಹೌ ವಿ ಶೋ ಅವರ್ ಭಕ್ತಿ. ಸೊ ಅದಾದಮೇಲೆ ನಾವು ಟೆಂಪಲಿಗೆ ಬಂದ್ವಿ, ವಿಚ್ ಈಸ್ ಅರೌಂಡ್ 1:30. ಆ ಟೈಮಲ್ಲಿ ಅಷ್ಟು ಜನ ಆದರೆ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಪೀಸ್ಫುಲ್ಲಾಗಿ ದೇವ್ರನ್ನ ನೋಡೋದಕ್ಕಾಯಿತು. ಯಾವಾಗಲೂ ಜಾಸ್ತಿ ಜನ ಇರ್ತಾರೆ, ಆ ನೂಕುನುಗ್ಲಲ್ಲಿ ದೇವ್ರನ್ನೆಲ್ಲ ನೋಡೋದಕ್ಕೆ ಆಗೋದಿಲ್ಲ. ಬಟ್ ಇವತ್ತು ಅಷ್ಟೊಂದು ಜನ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಚೆನ್ನಾಗಿ ದೇವ್ರನ್ನ ಬೇಡ್ಕೊಂಡು ಕಣ್ತುಂಬ ದೇವ್ರನ್ನ ನೋಡ್ಕೊಂಡಾದರೆ ಬಂದ್ವಿ. ಅಲ್ಲಿ ಪ್ರಸಾದನೂ ಬಡಿಸ್ತಾ ಇರ್ತಾರೆ. ಸೊ ನಾವೆಲ್ಲರೂ ಅಲ್ಲೇ ಊಟ ಮುಗಿಸ್ಕೊಂಡ್ವಿ. ಎವ್ರಿ ಇಯರ್ ಇಷ್ಟೇ ಚೆನ್ನಾಗಿ ಅಲ್ಲಿ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ತಾರೆ, ಲೈಕ್ ಊರಲ್ಲೆಲ್ಲರೂ ಸೇರಿ, ವಿಚ್ ಈಸ್ ಕ್ವೈಟ್ ಗುಡ್. ಏಕೆಂದರೆ ಎಲ್ಲ ಊರುಗಳಲ್ಲೂ ಸ್ವಲ್ಪ ಅಷ್ಟೋ ಇಷ್ಟೋ ಜಗಳಗಳಿರುತ್ತೆ, ಎಲ್ಲರೂ ಸೇರಿ ಮಾಡೋದಿಲ್ಲ. ಬಟ್ ಈ ಊರಲ್ಲಿ ಎಲ್ಲರೂ ಸೇರಿ ಮಾಡ್ತಾರೆ, ಅದು ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಫುಡ್ ವಾಸ್ ಸೋ ಯಮ್.